ನೆಕ್ಸ್ಟ್ ಫ್ರೈ ಆಗಿರೋ ಬೆಳ್ಳುಳ್ಳಿ ಇದು ಎಷ್ಟಾದ್ರೂ ಹಾಕೋಬಹುದೇನೋ. ಟೇಸ್ಟ್ ಚೆನ್ನಾಗಿರತ್ತಲ್ಲ ಬೆಳ್ಳುಳ್ಳಿ ಹೋದಷ್ಟು. ಅದು ಕರ್ಮ್ ಕುರ್ಮ್ ಅಂತಿದ್ರೆ ಅಂತೂ ಈಗೀಗ ಬೆಳ್ಳುಳ್ಳಿ ಮಿಕ್ಸ್ಚರ್ ಇಸ್ ಸೋ ಫೇಮಸ್. ಯಾ ಐ ನೋ ಸೀರಿಯಸ್. ಬೆಳ್ಳುಳ್ಳಿ ಗೋಡಂಬಿ ಹಾಕ್ಬಿಟ್ಟು ಕೊಡ್ತಾರೆ ಅಂಡ್ ಇದು ಎಷ್ಟು ಹೆಲ್ತ್ ಗೆ ಒಳ್ಳೇದು ಬೆಳ್ಳುಳ್ಳಿ. ಅಫ್ಕೋರ್ಸ್ ಕರೆಕ್ಟ್. ನೆಕ್ಸ್ಟ್ ಪೌಡರ್ಸ್ ಎಲ್ಲ ಹಾಕೋಣ ಒನ್ ಬೈ ಒನ್. ಅಚ್ಕಾರದ ಪುಡಿ, ನೆಕ್ಸ್ಟ್ ಅರ್ಶಿನ, ಓಕೆ ಸುಮ್ನೆ ಒಂದ್ ಹೆಸರಿಗೆ ಕಲರ್ಗೆ. ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಸ್ವಲ್ಪ, ಓಕೆ ಜೀರಿಗೆ, ಗರಂ ಮಸಾಲ. ಬೇಸಿಕಲಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕು ಅಂದ್ರೆ ಏನೇನೆಲ್ಲ ಮಿಕ್ಕಿದ್ಯೋ ಅದನ್ನೆಲ್ಲ ಹಾಕ್ಬೇಕು ನಾವು. ಓಕೆ ನೆಕ್ಸ್ಟ್ ಕರ್ಬೇವು, ಕರ್ಬೇವು, ಪುದೀನ ಅಂಡ್ ಕೊತ್ತಂಬರಿ ಸೊಪ್ಪು. ಸೊ ನನಗನ್ಸುತ್ತೆ ಉಪ್ಪು ನಿಂಬೆ ಹಣ್ಣು ಬಿಟ್ಟು ಇನ್ನೆಲ್ಲ ಹಾಕಿದೀವಿ ನಾವು. ಇಲ್ಲ ಮೊಸರು ಇದೆಯಲ್ಲ. ಓ ಮೊಸರು ಅಂಡ್ ಫಿಶ್, ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್. ಹಾಫ್ ಕಪ್ ಅಷ್ಟು ಹಾಕ್ಬೇಕು. ಹಾಫ್ ಕಪ್, ಓಕೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಿ ರುಚಿ ನೋಡಿದ್ರೆ ಗೊತ್ತಾಗತ್ತೆ ಸೂಪರ್ ಆಗಿದ್ಯಾ ಏನ್ ಕತೆ ಅಂತ. ಟೇಸ್ಟ್ ತಕ್ಕನಂಗೆ ಉಪ್ಪು. ಫಿಶ್ ಹಾಕ್ಬೇಕು. ಹಾಕೋಣ ಫಿಶ್. ಹಾ, ಆಹಾ ಎಷ್ಟು ಕೇರ್ಫುಲ್ ಆಗಿ ಇಡ್ಬೇಕು ನೋಡಿದ್ರ ಫಿಶ್ ಅನ್ನ. ಸೊ ಲೈಟ್ ಆಗಿ ಆ ಮಸಾಲಾನ ತಗೊಂಡು ಫಿಶ್ ಮೇಲೆ ಕವರ್ ಮಾಡ್ಬೇಕು. ಕವರ್ ಮಾಡ್ತಾ ಹೋಗಿದೀವಿ. ಐ ಥಿಂಕ್ ರೈಸ್ ಹಾಕ್ಬೋದು ಒಂದ್ ಸ್ವಲ್ಪ. ಹಾಕ್ಬೋದಾ? ಕಮಾಕ. ಎಷ್ಟು ನೀಟಾಗಿ ಆರ್ಗನೈಸ್ಡ್ ಆಗಿ ಒನ್ ಲೇಯರ್ ಆಫ್ ಫಿಶ್ ಕರಿ, ಒನ್ ಲೇಯರ್ ಆಫ್ ರೈಸ್, ಆ ತರ ಇರ್ಬೇಕು. ಇದನ್ನ ಇವಾಗ ಹಂಗೆ ಮುಚ್ಚಬೇಕಾ, ಮಿಕ್ಸ್ ಮಾಡಂಗಿಲ್ಲ? ಇಲ್ಲ ಮಿಕ್ಸ್ ಮಾಡಬಾರ್ದು. ಓಕೆ. ಗೊತ್ತಿಲ್ಲದೆ ಸುಮಾರು ಜನರು ಅಡ್ಗೆ ಮನೆಗೆ ಹೋಗ್ಬಿಟ್ಟು ಸ್ನೀಕಿಯಾಗಿ ಅಡ್ಗೆ ಎಲ್ಲ ಮಾಡ್ತಾರೆ. ನಾವು ಅದೇ ಕೆಲಸ ಮಾಡೋದು. ಅದೇ ತರ ಅನುಪಮ ಗೊತ್ತಿಲ್ಲದೆ ಪ್ರತಿದಿನ 4 ಗಂಟೆಗೆ ಅಮ್ಮನ್ಗೂ ಹೇಳ್ದೆ ಎಲ್ಲೋ ಹೋಗ್ತಿದ್ರಿ. ಐ ಥಿಂಕ್ ಇದು ಫಸ್ಟ್ ಟೈಮ್ ನಾನು, ಐ ಮೀನ್ ಇಷ್ಟು ವಿಷಯಗಳನ್ನ ಫಸ್ಟ್ ಟೈಮ್ ನಾನು ಶೇರ್ ಮಾಡ್ಕೋತಿರೋ. ಮಸ್ಟ್ ಬಿ ನನ್ನ ಕ್ಲೋಸ್ ಫ್ರೆಂಡ್ಸ್ಗೂ ಯಾವ ವಿಷಯಗಳು ಗೊತ್ತಿಲ್ಲ, ಯಾಕಂದ್ರೆ ಯಾವತ್ತೂ ಪ್ರಸ್ತಾಪನೂ ಆಗಿರ್ಲಿಲ್ಲ ಈ ತರದ್ ಒಂದು ಹೇಳಕ್ಕೆ. ನಾ ಹೇಳಿದ್ನಲ್ಲ 7th ಸ್ಟ್ಯಾಂಡರ್ಡ್ ಊಟಕ್ಕೂ ಇರ್ಲಿಲ್ಲ, ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೇಕಾಗಿತ್ತು. ಸೊ ನಂಗೆ ಅಕ್ಕಪಕ್ಕ ಇರೋ ಹುಡುಗಿರೆಲ್ಲ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಎಲ್ಲ ಹೇಳೋರಲ್ಲ, ಅದೇನೋ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಹೋದ್ರೆ ಏನೋ ದುಡ್ಡು ಬಂದ್ರೆ ಅಮ್ಮನಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದು ನಮ್ಮ ಮನೆ ಕೆಳಗಡೆ ಒಂದು ಡೌನ್ ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಇತ್ತು. ಸುಮ್ನೆ ಕೇಳ್ಕೊಂಡ್ ಹೋದೆ ಅಷ್ಟೇ. ನಾನು ನಮ್ಮಂಗ್ ಹುಷಾರಿಲ್ಲ, ನಾವೇ ನೋಡ್ಕೋಬೇಕು, ನಂಗ್ ಮನೆ ಕೆಲಸ ಮಾಡಕ್ ಕೊಡಿ. ನಂಗೆ ಏನೂ ಗೊತ್ತಿಲ್ಲ, ಬಿಕಾಸ್ ಮನೇಲೂ ಏನು ಅಷ್ಟು ಮಾಡಿಸ್ತಿರ್ಲಿಲ್ಲ ನಮ್ಮ ಅಮ್ಮ. ಅಂಡ್ ಯು ವರ್ ವೆರಿ ಯಂಗ್ ಆಲ್ಸೋ. ಯಾ 7th ಸ್ಟ್ಯಾಂಡರ್ಡ್. ಸೊ ಯಾ ಅದೆಲ್ಲ ಇವಾಗ ಗೊತ್ತಾಗ್ತಿದೆ ಅದು. ಬಟ್ ಅವಾಗೆಲ್ಲ ಹಂಗ ಅನ್ನಿಸ್ತಿರ್ಲಿಲ್ಲ. ಕಷ್ಟ ಏನಾದ್ರು ಮಾಡ್ಲೇಬೇಕು ಅಂತ, ಹೆಲ್ಪ್ ಮಾಡ್ಬೇಕು ಅಂತ. ಹೋಗಿ ಕೇಳ್ಕೊಂಡೆ. ಅವರು ಸರಿ ಆಯ್ತು ಬನ್ನಿ ಅಂತ ಹೇಳಿದ್ರು. ಅದು ನಮ್ಮಂಗ್ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದಕ್ಕೆ ಪಾಪ ತಗೊಂಡ್ರು ಅನ್ಸತ್ ಅವ್ರು. ನನ್ನ ಕಸ ಗುಡ್ಸಿ ನೆಲ ಒರೆಸ್ಬೇಕಾಗಿತ್ತು. ಒಂದ್ 1/2 hour ಕೆಲ್ಸ. 1/2 hour ಅದಾದ್ಮೇಲೆ ಏನಾದ್ರು ಚೆನ್ನಾಗೆ ಅಡಿಗೆ ಮಾಡ್ಕೊಡೋರು ಅಥವಾ ಇದ್ದಿದ್ದು ಬಿಸಿನೋ ಮಾಡಿ ಕೊಡೋರು. ಬಹುಶಃ ಆಗ್ಲೇ ಅನ್ಸತ್ ನಾನು ಆ ಒಂದ್ ಟೈಮ್ ಅಲ್ಲೇನೆ 1-2 ತಿಂಗಳು ಮಾಡ್ದೆ ಅನ್ಸತ್ತೆ. ಆಗ ಚೆನ್ನಾಗೆ ತಿಂತಾ ಇದ್ದೆ. ಬಟ್ ಮನೇಲಿ ಯಾರಿಗೂ ಹೇಳಿರ್ಲಿಲ್ಲ. ಇನ್ನು ಮೊದಲನೇ ತಿಂಗಳು ಪೇಮೆಂಟು ತಗೊಂಡ್ ಹೋಗಿರ್ಲಿಲ್ಲ ನಾನು. 150 ರೂಪಾಯಿ ಪೇಮೆಂಟ್. ಅದು ನಾವ್ ಅಮ್ಮಂಗ್ ಡೌಟ್ ಬಂತು ಒಂದಿನ, ಎಲ್ ಹೋಗ್ತ್ಯಾ, ಏನ್ ಮಾಡ್ತೀಯ, ಎಲ್ಲೋ ಹೋಗ್ತ್ಯಾ ಬರ್ತ್ಯಾ, ಏನು ಪ್ರತಿದಿನ ಹೋಗ್ತದೆ. ಸ್ಕೂಲ್ ಹೋಗ್ತಿರ್ಲಿಲ್ವಲ್ಲ. ಅದಾದ್ಮೇಲೆ ಅಮ್ಮಂಗ್ ಗೊತ್ತಾಯ್ತು. ಅವರೇ ಬಂದ್ ಮಾತಾಡಿ ಅಲ್ಲಿಂದ ಬಿಡಿಸಿದ್ರು. ನೀ ಏನು ಮಾಡ್ಬೇಕಲ್ಲ, ನನ್ ಜೊತೆಗಿರು ಸಾಕು ಅಂತ. ಅದೇ ನೀವ್ ಹೇಳ್ದಂಗೆ ನಮ್ಮನೇಲೂ ನಾವು ಕೆಲಸ ಮಾಡಲ್ಲ. ಹಂಗಿರುವಾಗ ರಿಯಲಿ ಸ್ಟ್ರಗಲ್ಡ್ ಅನುಪಮ. ನೀವು ನಿಜವಾಗ್ಲೂ ತುಂಬಾ ಮಾಡಿದೀರಾ. ಇಲ್ಲ ಆಕ್ಚುಲಿ ನಾನ್ ಮಾಡಿದೀನಿ ಅನ್ನೋದಕ್ಕಿಂತ ಅದೊಂದ್ ಸಂದರ್ಭ ಬಂದಿರ್ಲಿಲ್ಲ ಅಂದಿದ್ರೆ ಬಹುಶಃ ನಾವ್ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಥವಾ ಎಲ್ಲ ಈಸಿ ಆಗಿ ಹೋಗ್ತಾ ಇತ್ತು. ಕಷ್ಟದ ಬೆಲೆ ಗೊತ್ತಾಗ್ತಿಲ್ಲ ಅಥವಾ ದುಡ್ಡಿನ ಬೆಲೆ ಗೊತ್ತಾಗ್ತಿರ್ಲಿಲ್ಲ. ಸುಮಾರು ಜನರು ಇದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ಯಾಕೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಳ್ಳೋದು ಅಂತ ಒಂದು ಮುಜುಗರ. ಬಟ್ ಅನುಪಮ ಇಸ್ ಸಚ್ ಅನ್ ಇನ್ಸ್ಪಿರೇಷನ್. ಇವ್ರನ್ನ ನೋಡಿ ಎಷ್ಟು ಜನರು ಏನೋ ಖುಷಿ ಪಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಅನುಪಮಾನ, ನಮ್ಮನೆ ಹುಡುಗಿನ, ಸೀರಿಯಲ್ ಆರ್ಟಿಸ್ಟ್ ಆ ಅನುಪಮಾನ ಅಂತ ಇವತ್ತು. ಇಲ್ಲ, ಪ್ರತಿಯೊಬ್ಬ ಆರ್ಟಿಸ್ಟ್ ಇಂದ ಒಂದು ನೋವು ಅನ್ನೋದು ಇದ್ದೇ ಇರತ್ತೆ. ಬಟ್ ಅದನ್ನ ಅವ್ರು ಹೇಳ್ಕೊಳ್ಳೋರ್ಗೆ ಇಷ್ಟ ಜನ ನೋಡೋರ್ ಅನ್ಕೋತಾರೆ
ಇವ್ರು ಒಳ್ಳೆ ಫೇಮ್ ಇದೆ, ದುಡ್ಡಿದೆ, ಕಾರಲ್ಲಿ ಓಡಾಡ್ತಾರೆ, ಬಟ್ ಆ ಕಾರ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ. ಕಷ್ಟಪಟ್ಟಿರ್ತೀವಿ, ಎಷ್ಟು ಕಣ್ಣೀರು, ಎಷ್ಟು ನೋವು. ಎಕ್ಸಾಕ್ಟ್ಲಿ. ಪ್ರತಿದಿನ ಪೆಟ್ರೋಲ್ ಹಾಕ್ಸ್, ಇವಾಗ ಆರ್ಟಿಸ್ಟ್ ಆಗಿದ್ರು ಅಷ್ಟೇನೆ, ನಮ್ಮ ಹತ್ರ ದುಡ್ಡಿರುತ್ತೆ ಅನ್ನೋದು ಒಂದ್ ತಪ್ಪು ಕಲ್ಪನೆ. ಎಂಡ್ ಆಫ್ ದ ಮಂತ್ ನಮ್ಮ ಹತ್ರ ದುಡ್ಡೇ ಇರಲ್ಲ, ಪೆಟ್ರೋಲ್ ಹಾಕ್ಸಕ್ಕೂ ದುಡ್ಡಿರಲ್ಲ, ಅದು ಅವ್ರಿಗೆ ಗೊತ್ತಿರಲ್ಲ. ಬಟ್ ನಾವ್ ಅವ್ರ ಮುಂದೆ ಹಂಗ್ ತೋರ್ಸ್ಕೊಳಕ್ ಹೋಗಲ್ಲ. ಆರ್ಟಿಸ್ಟ್ಗಳು ನಾವು ಸೆಲೆಬ್ರಿಟಿಗಳ ತರನೇ ಇರ್ಬೇಕು. ಇದ್ರಷ್ಟು ಕಷ್ಟ ಇದೆಲ್ಲ ಅದೊಂಥರ ಇದ್ದೂನು ತೋರ್ಸ್ಕೊಳಕ್ ಆಗದೆ ಇರುವಂತ ಕಷ್ಟ. ವಿ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್. No, I feel so happy. ನಮ್ ಕಾಲಲ್ಲಿ ನಿಂತ್ಕೊಂಡು ನಾವು ದುಡಿತಾ ಇದೀವಿ, ನಮ್ಮನ್ನ ನಾವು ತಿಂತಾ ಇದೀವಿ. Yeah. ಅದನ್ನ ಓಪನ್ ಮಾಡೋಣ and let's shift it. Oh wow. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಕುಕಿಂಗ್ ಸ್ಟೈಲ್ ಇರುತ್ತೆ. ಸೊ ನಮ್ಮ ತೇಜಸ್ವಿನಿ ಅವರ ಸ್ಪೆಷಲ್ ಫಿಶ್ ಬಿರಿಯಾನಿ ಇದು. ಇದೇ ಭಯ ಆಗೋದು ಈಗ ಫಿಶ್ದು ಅಲ್ವಾ, ಒಡಿಯದೇ ಇರೋ ಹಾಗೆ. ಓಕೆ, ಇಲ್ಲಿಡ್ತೀನಿ ಕೇರ್ಫುಲ್ ಆಗಿ. ಆಹಾ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಬಿಡಿ. ಎಸ್, ಓಕೆ. ಸೊ ಫೈನಲ್ ಟಚಸ್ ಕೊಡಿ ತೇಜಸ್ವಿನಿ. ಸುಮ್ನೆ ಒಂದು ಫ್ರೆಶ್ ಲೈಮ್ ಅನ್ನ ಹಾಫ್ ಕಟ್ ಮಾಡಿ ಅಂಡ್ ಸ್ಕ್ವೀಸ್ ಮಾಡಿ. ಆಯ್ತಾ? ಹಾ. ಸೊ ದಿಸ್ ಈಸ್ ಅವರ್ ತೇಜಸ್ವಿನಿ ಅವರ ಸ್ಪೆಷಲ್ ಫಿಶ್ ಬಿರಿಯಾನಿ. ಇದನ್ನ ಹೇಗ್ ಮಾಡೋದು ಅಂತ ಇವಾಗ ಇಂಗ್ರೀಡಿಯೆಂಟ್ಸ್ ಅನ್ನ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೀವು ನೋಡ್ತೀರಂತೆ. ನಾವು ಇದನ್ನ ಡೈನಿಂಗ್ ಟೇಬಲ್ ತನಕ ಕರ್ಕೊಂಡು ಹೋಗ್ತಾ ಇದೀವಿ. ತಗೊಂಡು ಹೋಗ್ತಾ ಇಲ್ಲ, ಬನ್ನಿ ಕರ್ಕೊಂಡು ಹೋಗ್ತಾ ಇದೀವಿ. ಫಿಶ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಬಾಸ್ಮತಿ ಅಕ್ಕಿ, ಎಣ್ಣೆ, ತುಪ್ಪ, ಹಸಿಮೆಣಸಿನಕಾಯಿ, ಗೋಡಂಬಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪಲಾವ್ ಎಲೆ, ಲವಂಗ, ಚಕ್ಕೆ, ಅನಾನಸ್ ಹೂವು, ಅಚ್ಕಾರದ ಪುಡಿ, ಅರಶಿನ, ಏಲಕ್ಕಿ ಪುಡಿ, ಜೀರಿಗೆ, ಗರಂ ಮಸಾಲ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆಹಣ್ಣು, ಮೀನು ಅರ್ಧ ಕೆಜಿ. ಪಾತ್ರೆಗೆ ಬಾಸುಮತಿ ಅಕ್ಕಿ, ಅದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಅನ್ನವನ್ನು ಅರ್ಧ ಬೇಯಿಸ್ಕೊಳ್ಳಿ. ಕುಕ್ಕರ್ಗೆ ಎಣ್ಣೆ, ತುಪ್ಪ, ಹಸಿಮೆಣಸಿನಕಾಯಿ, ಗೋಡಂಬಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಪುಲಾವ್ ಎಲೆ, ಲವಂಗ, ಚಕ್ಕೆ, ಅನಾನಸ್ ಹೂವು ಹಾಕಿ ಫ್ರೈ ಆದ ಬಳಿಕ ಅಚ್ಕಾರದ ಪುಡಿ, ಅರಶಿನ, ಏಲಕ್ಕಿ ಪುಡಿ, ಜೀರಿಗೆ, ಗರಂ ಮಸಾಲ, ಕರಿಬೇವು, ಪುದೀನ, ಕೊತ್ತಂಬರಿ ಸೊಪ್ಪು, ಮೊಸರು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಚ್ಛ ಮಾಡಿಕೊಂಡಿರುವ ಮೀನು, ಅರ್ಧ ಬೆಂದ ಅನ್ನ ಹಾಕಿ ಕಲಸಿ 1 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಬಳಿಕ ನಿಂಬೆಹಣ್ಣು ಹಿಂಡಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದ್ರೆ ಫಿಶ್ ಬಿರಿಯಾನಿ. ಇದೇನಿದು? ಒಂದ್ ಕೈಯಲ್ಲಿ ಫೋರ್ಕು, ಇನ್ನೊಂದ್ ಕೈಯಲ್ಲಿ ಸ್ಪೂನು. ಇವತ್ತಿನ ಸ್ಟಾರ್ ಸವಿರುಚಿಯ ಪಟಾಕಿ ಟಿಪ್ ಅಲ್ಲಿ ಫೋರ್ಕು ಸ್ಪೂನ್ ನ ಈ ತರ ಕ್ಲೋಸ್ ಮಾಡಿಟ್ರೆ ಊಟ ಮುಗೀತು, ಐ ಆಮ್ ಫುಲ್ ಅಂತ ಅರ್ಥ. ಇದನ್ನ ಸೈಡ್ ಅಲ್ಲಿ ಇಟ್ರೆ ಶುರು ಮಾಡ್ರಪ್ಪ ಅಂತ ಅರ್ಥ. ಶುರು ಮಾಡೋಣ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಇದು ನಮ್ಮ ಅಕ್ಕ ಅಲಿಯಾಸ್ ಅನುಪಮ, ಅಲಿಯಾಸ್ ಭೂಮಿಕಾ, ಅಲಿಯಾಸ್ ದೇವಿಕಾ. ಸಾಕಮ್ಮ ಹೆಸರು? ಸಾಕಾಗಿದೆ. ಅದೇ, ಅಂಡ್ ಒನ್ ಅಂಡ್ ಓನ್ಲಿ ತೇಜಸ್ವಿನಿ. ಸೊ ತೇಜಸ್ವಿನಿ ತಗೊಳ್ಳಿ, ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ ನಾವು ರೆಡಿ ಆಗಿದ್ದೀವಿ. ದ ಫಿಶ್ ಬಿರಿಯಾನಿ. ಕೈಯಾರೆ ಬಡಿಸ್ತಿದ್ದಾರೆ. ಅದು ಸುಳ್ಳು, ಸ್ಪೂನ್ ಬಳಸ್ತಿರೋದು. ಹೌದು ಹೌದು. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಫ್ಯಾಂಟಾಸ್ಟಿಕ್, ವೆರಿ ನೈಸ್. ಫಸ್ಟ್ ಟೈಮ್ ಫಿಶ್ ಟೇಸ್ಟ್ ಮಾಡ್ತಾ ಇದೀರಾ? ಇಷ್ಟ ಆಗ್ತಿದ್ಯಾ? ಅದಕ್ಕೆ ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ಟೆ. ಫಸ್ಟ್ ಟೈಮ್ ಕುಕಿಂಗ್ ಬರೋಣ. ಮನೆ ಬಿಟ್ಟು ಎಸ್ಕೇಪ್ ಆಫ್ ಇಂಡಿಯಾ ಅಂತ ಓಡ್ ಹೋಗೋ ತರ ಒಂದು ಎಕ್ಸ್ಪೀರಿಯನ್ಸ್ ಅಂತೆ. ಅಯ್ಯೋ, ಇವತ್ತು ಎಷ್ಟೆಷ್ಟು ವಿಷಯಗಳು ಬರ್ತಿದೆ. ಪ್ಲೀಸ್ ಟೆಲ್ ಅಸ್. ಅವಾಗ ಫ್ರೆಂಡ್ ಒಬ್ರು ಈ ಹಪ್ಳ ಹೊತ್ತಾ ಇದ್ರು. ಅದೇ ಹೆಂಗಂದ್ರೆ ಅದು ಹಿಟ್ಟು ತಗೊಂಡ್ ಬರ್ತಾ ಇದ್ರು, ಅದನ್ನ ನೀಟಾಗಿ ಮಿದ್ದು ಎಲ್ಲ ಮಾಡಿ ಹಪ್ಳ ಹೊತ್ತಿ ಅದನ್ನ ಒಣಗಿಸಿ ಹೋಗಿ ಹಾಕೋದು. ಸೊ ಅದನ್ನ ಕಲ್ತ್ಕೊಂಡ್ರ ನೀವು? ಕಲಿಯಕ್ಕೆ ಅಂತ ಹೋದೆ, ಬಟ್ ನನಗೆ ಗೊತ್ತಿಲ್ಲ, ನನಗೆ ಅದು ಆಗ್ಲಿಲ್ಲ ಮಾಡಕ್. ನನಗೆ ಏನಿತ್ತು ಪ್ಲಾನ್ ಅಂದ್ರೆ ಸ್ವಲ್ಪ ದಿನ ಕಲ್ತ್ಕೊಂಡ್ಬಿಟ್ಟು ಫ್ರೀ ಆಗಿ ಆಮೇಲೆ ನಾನೇ ಸಪರೇಟ್ ಆಗಿ ಹೋಗಿ ಹಿಟ್ಟೆಲ್ಲ ತಗೊಂಡ್ ಮನೇಲಿ ಒತ್ತಿ ಅದೆಲ್ಲ ಮಾಡೋಣ, ಹೆಲ್ಪ್ ಮಾಡೋಣ ಅನ್ನೋದೊಂದು. ಅನುಪಮ ಹಪ್ಳ ಬಿಸ್ನೆಸ್ ಶುರು ಮಾಡೋಣ. ಬಟ್ ಅಲ್ಲೇನೋ ವಿಷಯ ಆಗಿ ಅದ್ ಬೇರೆ ತರನೇ ಆಗೋಯ್ತು ಸ್ಟೋರಿ. ಅದಾದ್ಮೇಲೆ ಏನಾಯ್ತು, ನನ್ಗೆ ಮನೇಲಿ ಭಯ ಆಯ್ತು. ಮನೇಲಿ ನಮ್ಮಮ್ಮ ಎಲ್ ಹೊಡಿತಾರೋ ಅಂತ ಹೇಳಿ ಫಸ್ಟ್ ಟೈಮು ಮನೆ ಬಿಟ್ಟು ಓಡ್ ಹೋಗಿದ್ದು. ಹೌದಾ? ನನ್ನ ಹತ್ರ ದುಡ್ಡಿಲ್ಲ, ಏನಿಲ್ಲ. ಅದೇ ಫ್ರೆಂಡ್ ಹತ್ರ 10 ರೂಪಾಯಿ ಇಸ್ಕೊಂಡು ಬಸ್ ಚಾರ್ಜ್ ಅಜ್ಜಿ ಮನೆಗೆ ಅಷ್ಟೇ ಆಗ್ತಾ ಇದ್ದು. ಸೊ ಅಜ್ಜಿ ಮನೆಗೆ ಹೋದೆ. ಬ್ಯಾಟ್ರಾಂಪುರದಲ್ಲಿ ಇದ್ದಿದ್ದು ಅಜ್ಜಿ.
ಅಜ್ಜಿ ಮನೆಗೆ ಹೋಗಿ ಇಲ್ಲ ನನ್ಗೆ ರಜಾ ಇದೆ ಅಮ್ಮನೆ ಕಳ್ಸಿಯಾರೆ ಅಂತ ಸುಳ್ಳು ಹೇಳ್ದೆ. ಸೊ ದಟ್ ಅವ್ರು ಫೋನ್ ಮಾಡ್ದೆ ಇರ್ಲಿಂದ. ಅವಾಗ ಇಲ್ಲಿ ಮೊಬೈಲ್ ಎಲ್ಲ ಏನು ಇರ್ಲಿಲ್ಲ. ಸೊ ಕಾಲ್ ಮಾಡಲ್ಲ ಅನ್ನೋ ಒಂದು ಗ್ಯಾರಂಟಿ ನಾ ಹೋದೆ. ಒಂದ್ ವಾರ ಪಾಪ ಈ ಕಡೆ ಅಪ್ಪ ಅಮ್ಮ ಎಲ್ಲಾ ಹುಡುಕಿ ಎಲ್ಲಾ ಮಾಡಿದ್ರೆ ಎಲ್ಲೂ ಸಿಕ್ಕಿಲ್ಲ. ನನಗ್ ಒಂದಿನ ತಡಿಯಕ್ಕಾಗ್ದೆ ನಾನೇ ಕೆಳಗಡೆ ಕಾಯಿನ್ ಬೂತ್ ಇತ್ತು ನಮ್ಮ ಮನೆ ಕೆಳಗೆ, ಅಲ್ಲಿ ಫೋನ್ ಮಾಡ್ಬಿಟ್ಟು ಅಪ್ಪನ ಹತ್ರ ಮಾತಾಡ್ಬೇಕು ಅಂದ್ರೆ ಅವ್ರ ಹತ್ರ ಫೋನಲ್ಲಿ ಮಾತಾಡಿ ನಾನು ಇಲ್ಲಿದ್ದೀನಿ ಅಜ್ಜಿ ಮನೇಲಿ ಅಂತ ಹೇಳ್ದೆ. ಅಷ್ಟರಲ್ಲಿ ಅಜ್ಜಿ ಅತ್ತೆಗೆ ಹೇಳಿ ಅವ್ರಿಗೆಲ್ಲರಿಗೂ ವಿಷಯ ಗೊತ್ತಾಗಿ ಬಂದು ಬುದ್ಧಿ ಹೇಳಿ ಕರ್ಕೊಂಡ್ ಹೋಗಿದ್ರು. ಫಸ್ಟ್ ಟೈಮ್ ಮನೆಯಿಂದ ಓಡ್ ಹೋಗಿದ್ದೇನೆ, ಭಯ ಆಗಿ ಹೊಡಿತಾರೆ ಅಂತ. ಲೈಫಲ್ಲಿ ಎಷ್ಟೊಂದು ಆಸೆಗಳಿರುತ್ತೆ, ಎಸ್ಪೆಷಲಿ ಇದು ಬಣ್ಣದ ಲೋಕ, ಬಣ್ಣದ ಬದುಕು. ನಾನೊಂದ್ ಸಿನಿಮಾ ಸೆಲೆಬ್ರಿಟಿ ಆಗ್ಬೇಕು, ಸ್ಟಾರ್ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡು ಜನಗಳು ಬರ್ತಾರೆ. ಬಟ್ ನಮ್ಮ ಅನುಪಮ ಹಾಗಲ್ಲ, 100 ರೂಪಾಯಿಗೋಸ್ಕರ ಬಣ್ಣದ ಬದುಕಿನಲ್ಲಿ ಕಾಲಿಟ್ರು. ನನ್ ಫಸ್ಟ್ ಸಿನಿಮಾ ಬಂದು ಲಂಕೇಶ್ ಪತ್ರಿಕೆ ಅಂತ, ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದು ದರ್ಶನ್ ಅವ್ರ ಜೊತೆಗೆ. ಹೌದಾ? ಓಕೆ. ಯಾರು ಹೇಳಿದ್ರು ಇನ್ಫ್ಯಾಕ್ಟ್ ನಂಬಲ್ಲ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದ್ ಸೀನ್ ಇದೆ, ಒಂದು ಬ್ಲೂ ಕಲರ್ ಚೂಡಿದಾರ್ ಹಾಕೊಂಡು ಒಂದ್ ಪೆಕ್ ತರ ಹುಡುಗಿ ವೀಲ್ ಚೇರ್ ಮೇಲೆ ಕೂತಿರತ್ತೆ, ಅದು ನಾನೇ. ಇನ್ನೊಂದ್ಸರ್ತಿ ಏನಾದ್ರು ನೋಡಿದ್ರೆ ನೀಟಾಗಿ ನೋಡಿ, ಅದ್ ನಾನೇ. ಐ ವಿಲ್ ವಾಚ್ ಇಟ್. ಸೊ 3 ದಿನ ಶೂಟಿಂಗ್ ಇತ್ತು, ಒಂದೇ ಸೀನ್ ಇದ್ದಿದ್ದು. 3 ದಿನ ಶೂಟಿಂಗ್ ಇತ್ತು, ಪರ್ ಡೇ 100 ರೂಪೀಸ್ ಕೊಡ್ತಾ ಇದ್ರು. ಅಂಡ್ ಅವ್ರು ನನ್ನ ಮೇಲಿಂದ ಬಿದ್ದಿದ ತಕ್ಷಣ ಎತ್ಕೊಂಡ್ರೆ ಅಂದ್ರೆ ಹೀರೋಯಿನ್ ಫೀಲಿಂಗ್ ನಂಗೆ ಆಗ್ಲಿಲ್ಲ. ಸಿನಿಮಾದಲ್ಲ ನೋಡ್ತಾ ಇದ್ದಿದ್ದಲ್ವಾ. ಬಟ್ ಇಂಟ್ರೆಸ್ಟ್ ಇದ್ದು ನಾನು ಆಕ್ಟ್ ಮಾಡ್ಬೇಕು, ಬರ್ಲಿಲ್ಲ. ಸಮಯ ಸಂದರ್ಭ ಅದು ಪುಷ್ ಮಾಡ್ತು, ಗೊತ್ತಿಲ್ಲ. ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಡೆಸ್ಟಿನಿ ಇಲ್ಲೇ ಇತ್ತು ಅನ್ಸತ್ತೆ, ಅನ್ನೋದ್ ಋಣ ಇಲ್ಲೇ ಇತ್ತು ಅನ್ಸಲ್ವಾ. ಇಲ್ಲಿ ಬಂದು ಫೈನಲಿ ನಿಂತ್ಕೊಂಡಿದೀನಿ. ಒನ್ ಲಾಸ್ಟ್ ಪೀಸ್ ಆಫ್ ಫಿಶ್ ತಿನ್ಬೇಡ. ಎಸ್, ಹ್ಯಾಂಡ್ ಇಸ್ ಆಲ್ಸೋ ಫುಲ್. ಬನ್ನಿ ವಾಶ್ ಮಾಡ್ಕೊಳ್ಳಿ. ದಿ ಹೆಲ್ದಿಯಸ್ಟ್ ಫುಡ್ ಇನ್ ದಿಸ್ ಪ್ಲಾನೆಟ್ ಯಾವುದು ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಇಟ್ಸ್ ದ ಫಿಶ್. ಫಿಶ್ ಅಲ್ಲಿ ವೈಟಮಿನ್ ಡಿ ಇದೆ, ಒಮೆಗಾ ಫ್ಯಾಟಿ ಆಸಿಡ್ ಇದೆ. ಫಿಶ್ ತಿಂದ್ರೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಫಿಶ್ ತಿಂದ್ರೆ ಡಯಾಬಿಟೀಸ್ ಬರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ದೇಶದ ಬಿಗ್ಗೆಸ್ಟ್ ಕಿಲ್ಲರ್ ಹಾರ್ಟ್ ಅಟ್ಯಾಕ್ ಬರೋಲ್ಲ ಫಿಶ್ ತಿಂದ್ರೆ. ಗೊತ್ತಿತ್ತಾ? ಇವತ್ತು ಗೊತ್ತಾಯ್ತು ನಿಮ್ಗೆ ಸ್ಟಾರ್ ಸವಿರುಚಿಯಲ್ಲಿ. ಅಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಛೋಟಾ ಪ್ಯಾಕೆಟ್, ದಟ್ ಇಸ್ ತೇಜಸ್ವಿನಿ. ಅದ್ಭುತವಾದ ಫಿಶ್ ಬಿರಿಯಾನಿಯನ್ನ ಮಾಡಿ ಏನಮ್ಮ. ತೇಜಸ್ವಿನಿ, ಇಷ್ಟ ಆಯ್ತಾ? ಖುಷಿ ಆಯ್ತು ಇಲ್ಲಿ ಬಂದು, ನಮ್ಮ ಅಕ್ಕನ ಜೊತೆ ಬಂದಿದ್ ಖುಷಿ ಆಯ್ತು. ಆಮೇಲೆ ಫಿಶ್ ಬಿರಿಯಾನಿ ಮಾಡಿದೆ, ನೀವೆಲ್ಲ ಟೇಸ್ಟ್ ಮಾಡಿದ್ರಿ, ನನಗೆ ತುಂಬಾ ಖುಷಿ ಆಯ್ತು. ಇವಾಗ ತೇಜಸ್ವಿನಿ ಟಾಟಾ ಬೈ ಬೈ ಸಿ ಅಂತ ಹೇಳಬೇಕು. ಮೋರ್ ಮಾತುಕತೆ ನಿಮ್ ಜೊತೆ ಮಾಡೋಣ. ಬಟ್ ತೇಜು, ಥ್ಯಾಂಕ್ ಯು. ಥ್ಯಾಂಕ್ ಯು ಬೇಬಿ. ದಿಸ್ ವೇ ಬಾ. ನಾಳಿನ ಎಪಿಸೋಡ್ ಅಲ್ಲಿ ಯಾರ ಕೈ ರುಚಿ ಟೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಅನುಪಮ ಮತ್ತೆ ಈ ಹುಡುಗಿ. ಎಸ್, ಹುಡುಗಿ. ಇನ್ಫ್ಯಾಕ್ಟ್ ಇವಾಗ ಇವರನ್ನ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ದೀರಾ. ಅನುಪಮ ಮತ್ತೆ ಈ ಹುಡುಗಿ ಒನ್ಸ್ ಅಪಾನ್ ಅ ಟೈಮ್ ಲಾಂಗ್ ಬ್ಯಾಕ್ ಡಾನ್ಸರ್ಸ್ ಆಗಿದ್ರು. ಸೊ ಯಾರು ಬರ್ತಿರಬಹುದು ಕಾತುರದಿಂದ ವೇಟ್ ಮಾಡ್ತಿರಂತೆ. ಗೋಲ್ಡ್ ವಿನ್ನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. ನಾನು ನಿಮ್ಮ ಅನುಪಮ, ಆಸ್ ನೋನ್ ಆಸ್ ಅಕ್ಕ. ಅಕ್ಕ ಟಾಟಾ ಬೈ ಬೈ ಸಿ ಹೇಳೋಣ ಬಾಕ. ಬಾಯ್ ಬಾಯ್. ಬಾಯ್ ಬಾಯ್.